ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಬಿಳೇಕಲ್ಲಹಳ್ಳಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚಿಕ್ಕಮಗಳೂರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರಪನಹಳ್ಳಿ ಚಿಕ್ಕಮಗಳೂರು ಇವರ ಆತಿಥ್ಯದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಎಫ್ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದು, ತಾಲೂಕಿನ ಅನೇಕ ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ಖೋ-ಖೋ, ಕಬಡ್ಡಿ, ಓಟ, ವಾಲಿಬಾಲ್ ಹೀಗೆ ಹಲವು ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು. ಹಾಗೆ ಯಾರ್ಯಾರು ಇಷ್ಟದಲ್ಲಿ ನಿಂತ್ಕೊಡಿ. ಸರಪನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರಾದ ತೇಜಸ್ವಿ ಅವರು ಮಾತನಾಡಿ, ಸೋಲು ಗೆಲುವು ಸಹಜ, ಸೋತಾಗ ಕುಗ್ಗದೆ, ಗೆದ್ದಾಗ ಬೀಗದೆ, ಸೋಲು ಗೆಲುವು ಇವೆರಡನ್ನೂ ಸ್ವಾಗತಿಸಿ ವಿದ್ಯಾರ್ಥಿಗಳು ಸಂತೋಷದಿಂದ ಆಟ ಆಡಿ ಎಂದು ಹೇಳಿದರು. ಇಂದು ನಮ್ಮ ಒಂದು ಚಿಕ್ಕಮಗಳೂರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ತಾಲೂಕಿನ ಎಫ್ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮ ಬೆಳಿಗ್ಗೆ 9:00 ಶುರುವಾಯಿತು. ಸಭಾ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಸಿ.ಟಿ. ರವಿ ಅವರು ಮತ್ತು SL ಭೋಜೇಗೌಡರು ಆಗಮಿಸಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮ ತಮ್ಮ ಕಾರ್ಯದ ನಿಮಿತ್ತ ಅವರು ತಮ್ಮ ಎಫ್ ವಲಯದಲ್ಲಿ 16 ಶಾಲೆಯಲ್ಲಿ ಇರುವಂತಹ ಹಲವಾರು ಏನು ಇವೆಂಟ್ಸ್ ಇದೆ, ಕಬಡ್ಡಿ ಇರ್ಬೋದು, ಖೋ-ಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್, ಗ್ರೂಪ್ ಇವೆಂಟ್ಸ್, 100 ಮೀಟರ್, 200 ಮೀಟರ್, 1500 ಮೀಟರ್ಸ್ ಓಟಗಳು ಇರುತ್ತೆ. ಸೊ ಈ ಎಲ್ಲ ಒಂದು ಕ್ರೀಡೆಗಳ ಮುಗಿದ ಮೇಲೆ ಸಂಜೆ 6:30 ಹೊತ್ತಿಗೆ ಕಾರ್ಯಕ್ರಮ ಮುಗಿಯಲಿದ್ದು ಬಹುಮಾನ ವಿತರಣೆ ಮೂಲಕ ಈ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಸಹಾಯವನ್ನು ಮಾಡಿದ್ರು. ಹಾಗಾಗಿ ಈ ಕಾರ್ಯಕ್ರಮವಾಗಿ ಸಭಾ ಕಾರ್ಯಕ್ರಮ ಇರಬಹುದು ಅಥವಾ ಒಟ್ಟಾರೆ ಈ ಕ್ರೀಡಾಕೂಟ ಅತ್ಯುನ್ನತವಾಗಿ ಮೂಡಿಬಂತು ಎಂದು ಹೇಳಲಿಕ್ಕೆ ನಾನು ಈ ಮೂಲಕ ಹರ್ಷಿಸುತ್ತೇನೆ. ಮತ್ತು ಎಲ್ಲ ಒಂದು ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ನಮ್ಮ ಶಾಲೆಯ ಸಿಬ್ಬಂದಿಗಳಿಗೂ, ತೀರ್ಪುಗಾರರಿಗೂ ಧನ್ಯವಾದವನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಸರಪನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.